ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ಒಂದು ವಿಚಾರದ ಬಗ್ಗೆ, ಒಬ್ಬರ ಜೀವನದ ಬಗ್ಗೆ, ಜೀವನದ ಅಳಿವು ಉಳಿವಿನ ಬಗ್ಗೆ, ನಮ್ಮ ಮಾಧ್ಯಮ ಲೋಕದಲ್ಲಿ ಸಂಚಲನ ಸೃಷ್ಟಿ ಮಾಡಿರ್ತಕ್ಕಂಥ ಕೇಸ್ ಬಗ್ಗೆ ವಿಚಾರಣೆಯನ್ನು ನನ್ನ ಮಾಧ್ಯಮದ ಮುಖಾಂತರ ವಿತ್ ಡಾಕ್ಯುಮೆಂಟ್ರಿ ಇಟ್ಕೊಂಡು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ರಯತ್ನ ಅನ್ನೋದಕ್ಕಿಂತಲೂ ಆ ವ್ಯಕ್ತಿಯ ಕುಟುಂಬ ಇನ್ನು ಕೇವಲ ಇವತ್ತು ನಾಳೆ ಅನ್ನೋ ಒಂದು ಮಟ್ಟದಲ್ಲಿದೆ. ಇಡೀ ಕುಟುಂಬವೇ ವಿಷ ಕುಡಿದು ಅಥವಾ ಅದೇನಾಗುತ್ತೋ ಗೊತ್ತಿಲ್ಲ ಅಂಥ ಒಂದು ವಿಚಾರವನ್ನು ನಿಮಗೆ ತಿಳಿಸಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ಇದು ದಾವಣಗೆರೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಕೊಟ್ಟಿರ್ತಕ್ಕಂಥ ವರದಿ. ಈಗಾಗಲೇ 2019-20 ಇಸ್ವಿಯಲ್ಲಿ ಆಗಿರ್ತಕ್ಕಂಥದ್ದು ಇದು ಘಟನೆ. ನೋಡಿ, ಇದನ್ನು ಹೇಳ್ತಾ ಹೋಗ್ತೀನಿ. ನಾನು ಸುಮ್ಮನೆ ಜೋರಾಗಿ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೋಸ್ಕರ ನನಗೂ ಸಹ ಮಾನವೀಯತೆ, ಮನುಷ್ಯತ್ವ, ಪ್ರಾಮಾಣಿಕತೆ ಇದೆ. ಎಲ್ಲವೂ ಸಹ ಎಲ್ಲದರಿಂದಲೂ ಸಹ ಬರುತ್ತೆ ಹೋಗುತ್ತೆ. ಮನುಷ್ಯ ಹುಟ್ಟೋದಂತೂ ಉಚಿತ, ಸಾಯೋದಂತೂ ಖಚಿತ. ಹಾಗಿದ್ಮೇಲೆ ಯಾಕೆ ಕಾನೂನು ಯಾರಪ್ಪನ ಮನೆ ಸೊತ್ತು? ಕಾನೂನು ಯಾರಪ್ಪನ ಮನೆ ಸೊತ್ತಲ್ಲ. ವಿದ್ಯೆ ಯಾರಿಗಿರುತ್ತೆ ಅವನಿಗೆ ಬುದ್ಧಿ ಇರುತ್ತೆ. ಆ ಬುದ್ಧಿ ಬಲದಿಂದಲೇ ಇವತ್ತು ನಾವು ಜಗತ್ತಿನಲ್ಲಿ ಬದುಕಬೇಕಾಗಿದೆ. ಹಾಗಾಗಿ ಪ್ರತಿಯೊಂದು ದಾಖಲೆ ಇಟ್ಕೊಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಉತ್ತರ ಕೊಡಬೇಕು, ಏನು ಉತ್ತರ ಮಾಡಬೇಕಾಗಿತ್ತು, ಕೋರ್ಟಿಂದ ಸ್ಟೇ ಆಗಿದೆ, ಕೋರ್ಟಿಂದ ಬಿ ರಿಪೋರ್ಟ್ ಆಗಿದೆ, ಸ್ಟೇಷನ್ನಿಂದ ಬಿ ರಿಪೋರ್ಟ್ ಹಾಕಿದ್ದಾರೆ, ಕೋರ್ಟಿಂದ CID ತನಿಖೆ ಆಗಲಿ ಅಂತ ಕೋರ್ಟು ಮನವಿ ಮಾಡಿರುತ್ತೆ. ಅದೇ ರೀತಿಯಾಗಿ IG ಅವರಿಗೂ ಸಹ ಸ್ವಲ್ಪ ಜಾಗ ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ IG ಅವರಿಗೂ ಸಹ ಮನವಿಯನ್ನು ಕೊಟ್ಟಿದ್ದಾರೆ. ಎಲ್ಲ ದಾಖಲೆಗಳನ್ನು ಸಹ ಕೊಟ್ಟಿದ್ದಾರೆ. ಲೋಕಾಯುಕ್ತರಿಗೂ ಸಹ ಕೊಟ್ಟಿದ್ದಾರೆ. ಬಟ್ ಇಷ್ಟಕೊಂಡೆಲ್ಲ ಕೊಟ್ಟಿದ್ರು ಸಮೇತ ಕೇಸ್ ಯಾಕೆ ಇನ್ನೂ ಡಿಲೇ ಆಗ್ತಾ ಇದೆ? ಮತ್ತು ಆ ವ್ಯಕ್ತಿಗೆ ಆರ್ಡರ್ ಶೀಟ್ ಆದರೂ, ಕೋರ್ಟಲ್ಲಿ ಆರ್ಡರ್ ಶೀಟ್ ಆದರೂ ಸಮೇತನೂ ಸಹ ಇನ್ನೂ ನೆಮ್ಮದಿ ಇಲ್ಲ. 2022-22 ಸಾಲಿನಲ್ಲಿ ದಾವಣಗೆರೆ SP ಆಗಿರ್ತಕ್ಕಂಥ ರಿಶಾಂತ್ ಅವರು 2,60,00,000 ಹಣವನ್ನು ರಿಕವರಿ ಮಾಡಿಕೊಟ್ಟಿದ್ದಾರೆ. 5,68,00,000ದಲ್ಲಿ 2,60,00,000 ಇದೇ ಕೇಸಿಗೆ ಸಂಬಂಧಪಟ್ಟ ಹಾಗೆ ವ್ಯಕ್ತಿಗೆ ಹಣವನ್ನು ಕೊಡಿಸಿದ್ದಾರೆ. ಇನ್ನು 3 ಕೋಟಿ ರು ಹಣಗಳನ್ನು ರಿಕವರಿ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ. ಎಷ್ಟು ವರ್ಷಗಳ ಕಾಲ ಇನ್ನೂ ಅವರು ತಡ್ಕೋಬೇಕು ಹೇಳಿ? ಎಷ್ಟು ವರ್ಷಗಳ ಕಾಲ? ಒಂದು FIR ಮಾಡಲಿಕ್ಕೆ ಎಷ್ಟು ಹಣ ತಿಂದಿದ್ದಾರೆ ಅಂತ ನನಗೆ ಗೊತ್ತಿದೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥ ಕೆಲವು ಕ್ರಿಮಿಕೀಟಗಳನ್ನು ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನೊಂದಿರ್ತಕ್ಕಂಥ ವ್ಯಕ್ತಿಗಳು ಅಲ್ಲಿ ಇವರ ಅಳಿವುಗಳನ್ನು ಹೇಳ್ಕೊಳಕ್ಕೆ ಹೋದ್ರೆ ಅವ್ರು ಉಳ್ಕೊಳ್ಳೋದಕ್ಕೆ ದುಡ್ಡು ಕೇಳ್ತಾರೆ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ನಿಮ್ಮ FIRಗೆ. FIR ಅಂದ್ರೆ ಏನ್ರಿ? FIR ಯಾಕೆ ಹಾಕ್ಬೇಕು? FIR ಹಾಕಿದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನೀವು FIR ಮಾಡ್ಲಿಕ್ಕೂ ಹಣ ಕೇಳ್ತಾ ಇದ್ದೀರಲ್ಲ, ನಾಚಿಕೆ ಆಗ್ಬೇಕು ಅಂತ ಪೊಲೀಸ್ನವ್ರಿಗೆ. ಈ ಕೇಸಲ್ಲಿ ಎಷ್ಟು ಹಣ ತಿಂದಿದ್ದೀರಾ ನೀವು? ಇದೇ ಕೇಸಲ್ಲಿ ಎಷ್ಟು ಹಣ ತಿಂದಿದ್ದೀರಾ? ಯಾವ್ಯಾವ ಸ್ಟೇಷನ್ನಲ್ಲಿ ಕೇಸ್ ಆಗಿದೆ, ಎಷ್ಟೆಷ್ಟು ಹಣ ತಿಂದಿದ್ದೀರಾ? ಫೋನ್ ಪೇ ಹಾಕಿರ್ತಕ್ಕಂಥ ದಾಖಲೆಗಳನ್ನು ನನ್ನ ಕಡೆ ಇಟ್ಕೊಂಡಿದ್ದೀನಿ. ನಾಚಿಕೆ ಆಗಬೇಕು. ಕಷ್ಟದಲ್ಲಿರ್ತಕ್ಕಂಥ ಸಹಾಯಕವಾಗಿ ರಕ್ಷಕರಾಗ್ರಿ ಅಂತ ಹೇಳಿದ್ರೆ ಆರಕ್ಷಕರೇ ಭಕ್ಷಕರಾಗಿದ್ದೀರಾ ನೀವೆಲ್ಲ. ನಾಚಿಕೆ ಆಗಬೇಕು. ಇವತ್ತು ಒಬ್ಬ ವ್ಯಕ್ತಿ, ಒಂದು ಕುಟುಂಬ ಹಿಡ್ಕೊಂಡು ಸಾಯ್ತಾ ಇದ್ದಾರೆ ಅಂತ ಹೇಳಿ SP ಆಫೀಸಲ್ಲಿ, IG ಆಫೀಸಲ್ಲಿ ಕುಂತು 5 ವರ್ಷಗಳ ಕಾಲ ಅಡ್ಡಾಡಿದ್ರು. ಆ ವ್ಯಕ್ತಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಇದ್ದು ಸತ್ತಂತೆ.
ನಮ್ಮಲ್ಲಿರ್ತಕ್ಕಂಥ ರಾಜಕಾರಣಿಗಳೆಲ್ಲ ಫೋನ್ ಮಾಡಿದ್ದಾರೆ, ಉಸ್ತುವಾರಿ ಸಚಿವರು ಫೋನ್ ಮಾಡಿದ್ದಾರೆ, MP ಫೋನ್ ಮಾಡಿದ್ದಾರೆ, MLAಗಳು ಫೋನ್ ಮಾಡಿದ್ದಾರೆ. ಇನ್ನು ಯಾರ್ಯಾರು ಫೋನ್ ಮಾಡಬೇಕು ನಿಮಗೆ? ಇಂಪ್ಲೂಯೆನ್ಸಾ? ಪೊಲೀಸ್ ಇಲಾಖೆ ಇರೋದು ಪ್ರಜಾಪ್ರಭುತ್ವವನ್ನು ಕಾಪಾಡಲಿಕ್ಕೆ. ಇಲ್ಲಿ ರಾಜಕಾರಣಿಗಳನ್ನ ಕಾಪಾಡ್ತಿರೋ, ಜನಸಾಮಾನ್ಯರನ್ನು ಕಾಪಾಡ್ತಿರೋ? ಪೊಲೀಸ್ ಇಲಾಖೆ ಅಂದ್ರೆ ಇವತ್ತು ಬೇರೆಯವರು ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ನಾನೇ 2020-21 ಸಾಲಿನಲ್ಲಿ ಇಡೀ ವಿಶ್ವದಲ್ಲೇ ಕರ್ನಾಟಕ ಪೊಲೀಸ್ಗೆ ಸರಿ ಸಮಾನವಾದ ಡಿಪಾರ್ಟ್ಮೆಂಟ್ ಯಾರು ಇಲ್ಲ ಅಂತ ನ್ಯೂಸ್ ಮಾಡಿದ್ದೇನೆ ನಾನು. ಅಂತ ಇವತ್ತು ಇಲಾಖೆ ಭ್ರಷ್ಟ ಅಧಿಕಾರಿಗಳು ಈ ಲಂಚ ಕೊಟ್ಟು ಬಂದಿರ್ತಾರಲ್ಲ, ಸರ್ಕಾರಿ ಕೆಲಸಕ್ಕೆ ಲಂಚ ಕೊಟ್ಟು ಬಂದಿರ್ತಾರಲ್ಲ, ಅಂತರ್ ಮಾಡುವಂತ ಕೆಲಸಗಳನ್ನ ಈ ಕೇಸಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಮಾಡಿದ್ದಾರೆ. 100% ಶೂರ್, 100% ಶೂರ್. ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ ಪೊಲೀಸ್ ಕೆಲಸಕ್ಕೆ ಯಾಕೆ ಹೋಗ್ತೀರಾ? ಮಾಮ ದಂಧೆ ಮಾಡ್ಕೊಂಡಿದ್ಬಿಡಿ. ಯಾರು ತಿಂದಿರ್ತಾರೋ ಅಂತ ಪೊಲೀಸ್ನವರಿಗೆ, ಎಲ್ಲ ಪೊಲೀಸ್ನವ್ರ ಬಗ್ಗೆ ನಾನು ಮಾತಾಡಲ್ಲ, ಯಾಕಂದ್ರೆ ನನಗೂ ಗೊತ್ತಿದೆ ಎಂತೆಂಥ ಪೊಲೀಸ್ನವ್ರ ಹತ್ರಕ್ಕೆ ನನಗೆ ಅನುಭವ ಇದೆ ಅಂತ ಬಹಳ ಚೆನ್ನಾಗಿ ಗೊತ್ತಿದೆ. ಏನ್ ಮಾಡಕ್ಕಂತ ಹೊರಟಿದ್ದೀರಾ ನೀವು ಇಂಥ ವ್ಯಕ್ತಿಗಳನ್ನ? 2020ರಲ್ಲಿ ಕೇಸ್ ಮಾಡಿರ್ತಕ್ಕಂಥ ಫೈಲ್ ಪ್ರತಿಯೊಂದು ಟಿವಿ ಚಾನೆಲ್ ಅಲ್ಲೂ ಬಂದಿದೆ, ಕನ್ನಡಪ್ರಭ ಪತ್ರಿಕೆಯಲ್ಲಿ ಬಂದಿದೆ, ವಿಜಯವಾಣಿ ಪತ್ರಿಕೆಯಲ್ಲಿ ಬಂದಿದೆ, ಎಲ್ಲ ಮಾಧ್ಯಮ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಬಂದಿದೆ. ಆದರೂ ಸಹ ನ್ಯಾಯ ಸಿಕ್ಕಿಲ್ಲ. ಇವರಿಗೆ ನ್ಯಾಯ ಸಿಗಲ್ಲ ಅಂತ ಗೊತ್ತಾಗಿ ಅವರು ಕೋರ್ಟ್ ಮೊರೆ ಹೋಗ್ತಾರೆ. ಆ ಕೋರ್ಟ್ ಮೊರೆ ಹೋದ್ಮೇಲೆ ಕೋರ್ಟ್ ಆರ್ಡರ್ ಮಾಡುತ್ತೆ, ನಿಮ್ ಕೈಲಿ ಆಗೋದಿಲ್ಲ, ನೀವು ಈ ಕೇಸನ್ನ CIDಗೆ ಕಳುಹಿಸಿ ಅಂತ ಕೋರ್ಟ್ ಶೀಟ್ ಕಳಿಸುತ್ತೆ. ಆ ಸಮಯದಲ್ಲಿ ಆ ಸ್ಟೇಷನ್ ನಲ್ಲಿ ಇದ್ದಂತ ಇನ್ಸ್ಪೆಕ್ಟರ್ ಯಾರು? KTJ ನಗರ ಇನ್ಸ್ಪೆಕ್ಟರ್ ಯಾರು? ಯಾಕೆ ಕಳಿಸ್ಲಿಲ್ಲ? ಇಲ್ಲೇ ಯಾಕೆ ಇಟ್ಕೊಂಡ್ರು? ಸರ್ಕಾರದ ಕೆಲಸ ಮಾಡುವಂತ ವ್ಯಕ್ತಿಗಳು ದೇವರ ಕೆಲಸ ಅಂತ ಮಾಡಬೇಕು. ಅಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರು ನಿಮಗೆ ಅನ್ನ ಕೊಡುವ ದೇವರು. ಇವತ್ತು ಅವ್ರು ಯಾವ ಮಾಡ್ಕೊಂಡಿದಾರಲ್ಲ, ಅಲ್ಲಿ ಅವ್ನು ಫೋನ್ ಮಾಡಿದ ತಕ್ಷಣ ಬಿಟ್ಟು ಕಳಿಸೋದು, ಇಲ್ಲಿ ಇವ್ನು ಫೋನ್ ಮಾಡಿದ ತಕ್ಷಣ ಕೇಸ್ ಮಾಡೋದು, ಎಲ್ಲ ಬಿಡಿ. ಯಾರು ದಡ್ರಿಲ್ಲ ಸ್ವಾಮಿ, ಎಲ್ಲ ಬುದ್ಧಿವಂತರೇ ಇರೋದು. ನೋಡಿ, 2019-20 ಸಾಲಿನಲ್ಲಿ GMC ಸಂಸ್ಥೆಯ ಕಂಪನಿಯ ನಗದು ರೂಪದಲ್ಲಿ ಹಾಗೂ ಖಾತೆಗಳಿಂದ ವಂಚನೆ ಮಾಡಿರುವ ಮೊತ್ತದ ಹಣ 5,70,12,938 ರೂಗಳು. ಇದರಲ್ಲಿ ನಮ್ಮ JMC ಸಂಸ್ಥೆಯಲ್ಲಿ ಇವರು ಯಾವುದೇ ವ್ಯವಹಾರ ಹೊಂದಿರುವುದಿಲ್ಲ. ಈ ಹಣ ಹಾಕಿರ್ತಕ್ಕಂಥ ಖಾತೆಗಳಿದಾವಲ್ಲ, ಆ ಬ್ಯಾಂಕ್ ಮ್ಯಾನೇಜರ್ ಭಾಸ್ಕರ, ಹೇಳ್ತೀನಿ ಅವರ ಹೆಸರು ಪೂರ್ತಿ, ಇದು ಒಂದು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಆಗಿರ್ತಕ್ಕಂಥ ವಂಚನೆ. ಇದು ಮಾಧ್ಯಮದವ್ರು ಅಲ್ಲಿಗೆ ಬಿಟ್ಬಿಟ್ರ? ಮಾಧ್ಯಮದವ್ರು ಯಾಕೆ ನಿಲ್ಸಿದ್ರು? ಸುವರ್ಣ TV ಮಾಲೀಕರೇ, ನಿಮ್ಮ ಚಾನಲ್ ನಲ್ಲೇ ಬಂದಿದೆ. ಸಂಸ್ಥೆಯ ಖಾತೆಗೆ ಹಣವನ್ನು ವಾಪಸ್ ನೀಡುವುದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ GMC ಸಂಸ್ಥೆಯ ಖಾತೆಯಿಂದ ಹಣ ವರ್ಗಾವಣೆ ಮಾಡುವ ಸಂದರ್ಭದಲ್ಲಿ ಚೆಕ್ ಇಲ್ಲದೆ, ಸಹಿ ಇಲ್ಲದೆ, ಫೋನ್ ಸಂಭಾಷಣೆ ಇಲ್ಲದೆ ಹಣವನ್ನು ಡ್ರಾ ಮಾಡುವಾಗ ಯಾವುದೇ ಗುರುತಿನ ದಾಖಲೆ ಇಲ್ಲದೆ ಸತ್ತವರ ಖಾತೆಗೆ ಲಕ್ಷಗಟ್ಟಲೆ ಹಣವನ್ನು ವರ್ಗಾವಣೆ ಮಾಡಿಕೊಂಡು ಸತ್ತವರ ನಕಲಿ ಖಾತೆಯನ್ನು ತೆರೆದು ಯಾವುದೇ ನಾಮಿನಿಯ ಪ್ರೂಫ್ ಇಲ್ಲದೆ ಬ್ಯಾಂಕ್ ಸಿಬ್ಬಂದಿಯ ಖಾತೆ ಮತ್ತು ಇನ್ನಿತರ ಖಾತೆಗಳಿಗೆ ಕೋಟಿಗಟ್ಟಲೆ GMC ಸಂಸ್ಥೆಯ ರೈತರು ನೀಡಿರುವ ಮೆಕ್ಕೆಜೋಳದ ಹಣವನ್ನು ರೈತರಿಗೆ ಕೊಡದೆ ಈ ಕೆಳಕಂಡ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಿರುವ
DMC ಖಾತೆ ಸಂಖ್ಯೆ ಮತ್ತು ವಂಚನೆ ಆಗಿರುವ ಖಾತೆ ಸಂಖ್ಯೆ, ಅವರು ಹೆಸರು ಮತ್ತು ಬ್ಯಾಂಕ್ನ ವಿಳಾಸ, ಅವರ ಮೊಬೈಲ್ ಸಂಖ್ಯೆ, ವಂಚನೆ ಆಗಿರುವ ಖಾತೆಗಳ ಬಗ್ಗೆ ಕೆಳಗೆ ವಿವರಣೆ ನೀಡಿರುತ್ತೇನೆ. ಇದರ ಬಗ್ಗೆ ಸೂಕ್ತ ತನಿಖೆ ಮಾಡಿ ನಮ್ಮ ಖಾತೆಗಳ ಬಗ್ಗೆ ಕೆಳಗೆ ವಿವರಣೆ ನೀಡಿರುತ್ತೇನೆ. ಸೂಕ್ತ ತನಿಖೆ ಮಾಡಿ ನಮಗೆ ಕಾನೂನು ರೀತಿಯಲ್ಲಿ ನ್ಯಾಯ ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಇದು ದಾವಣಗೆರೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ನೀಡಿರ್ತಕ್ಕಂಥ ಮನವಿ ಅನ್ಕೊಂಡ್ಲ ಅಥವಾ ಆ ವ್ಯಕ್ತಿಗಾಗಿರ್ತಕ್ಕಂಥ ನೋವಿನ ಪತ್ರ ಅಂತ ಅನ್ಕೊಂಡ್ಲ? ಕರೆಕ್ಟ್ ಇದೆ ಸ್ವಾಮಿ. ವೀಕ್ಷಕರು ಪ್ರಶ್ನೆ ಮಾಡಬೇಕು. ವೀಕ್ಷಕರ ಪ್ರಶ್ನೆ ಏನ್ ಮಾಡಬೇಕು? ಇಷ್ಟಕೊಂಡೆಲ್ಲ ದಾಖಲೆಗಳಿದ್ರು ಸಮೇತನು ಯಾಕೆ ಪೊಲೀಸ್ನವರು ದಾಖಲೆ ತೋರಿಸ್ಬೇಕಲ್ಲ? ನೋಡಿ, ಬ್ಯಾಂಕ್ ವರ್ಗಾವಣೆ ಆಗಿರುವ ಖಾತೆ ಸಂಖ್ಯೆಗಳು, ಯಾರ ಅಕೌಂಟಿಗೆ ದುಡ್ಡು ಹೋಯ್ತು, ಬ್ಯಾಂಕ್ ಖಾತೆಗಳಿಂದ ವಿವರಗಳು ಹಾಗೂ ಒಟ್ಟು ವಂಚನೆ ಮಾಡಿರುವ ಹಣ. ಸುಧಾ BS ಖಾತೆ ನಂಬರು, ಮೊಬೈಲ್ ನಂಬರು, ವಂಚನೆ ಮಾಡಿರುವ ಹಣ 30,28,500. ಸುಧಾ BS ಕೋ ಶಿವಕುಮಾರ್ BL 1675/10 ಗಣೇಶ್ ದೇವಸ್ಥಾನದ ಹತ್ರ ನಿಟ್ವಳ್ಳಿ. ಅಂದ್ರೆ ಇವ್ರ ಖಾತೆಗೆ ಹಣ ಬಿದ್ದಿರೋದು ನಿಜ. ಇವ್ರ ಖಾತೆಯಲ್ಲಿರ್ತಕ್ಕಂಥ ಹಣವನ್ನ ವಾಪಸ್ ಅವನಿಗೆ ಮಾಡಿಸ್ಬಿಟ್ರೆ ಮುಗಿದೋಯ್ತು. ಇದು ಪೊಲೀಸ್ನವ್ರು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಹಾಗೆ 5,78,00,000 ಸಹ ದಾಖಲೆಗಳಿದ್ದಾವೆ. ಈ ಬಿದ್ದಿರ್ತಕ್ಕಂಥ ಅಕೌಂಟ್ ಯಾರ್ದು ಅಂತ ಗೊತ್ತಿದೆ. ಹಾಕಿರ್ತಕ್ಕಂಥ ಮ್ಯಾನೇಜರ್, ಒಂದ್ ನಿಮಿಷ ಮ್ಯಾನೇಜರ್ ಹೇಳ್ಬಿಡ್ತೀನಿ ನೋಡಿ, ಅಷ್ಟು ಇದೆ. ಯಾವುದೇ ರೀತಿ ಸುಳ್ಳು ದಾಖಲೆಗಳನ್ನ ಇಟ್ಕೊಂಡು ಮಾಡಿಲ್ಲ, ಎಲ್ಲ ಲೀಗಲ್ ಆಗಿದೆ. ಇದನ್ನ ಈಗಾಗಲೇ SP ಅವರಿಗೂ ಕೊಟ್ಟಿದ್ದೀವಿ, IG ಅವರಿಗೂ ಕೊಟ್ಟಿದ್ದೀವಿ. ಆದ್ರೂ ಸಮೇತ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಊರಿಗೆಲ್ಲ ಹೋಗಿದ್ದಾರೆ, ಎಲ್ಲ ಶಿಸ್ತು ಕ್ರಮ ತಗೊಂಡಿದ್ದಾರೆ. ನೋಡೋಣ ಇನ್ನು ಎಷ್ಟು ದಿವಸ ಆಗುತ್ತೆ. ಯಾಕಂದ್ರೆ ಆ ವ್ಯಕ್ತಿ ಬದುಕಬೇಕಲ್ಲ. ಆ ವ್ಯಕ್ತಿ ಬದುಕಿದ್ರೆ ತಾನೇ ಅವ್ರ ಕುಟುಂಬದಲ್ಲಿ ಒಂದು ಸಂತಾನ ಉಳಿಯೋದು. ಆ ವ್ಯಕ್ತಿನೇ ಇಲ್ಲ ಅಂತ ಹೇಳಿದ್ರೆ ಹೆಂಗಿರುತ್ತೆ ಅವ್ರ ಕುಟುಂಬ? ಇಲ್ಲಿ ಸ್ವಾಮಿ ಅವ್ರು ತಪ್ಪು ಮಾಡಿಲ್ಲ. ಆ ವ್ಯಕ್ತಿ ಏನ್ ಹಾಕಿದಾನಲ್ಲ ಬಂಡವಾಳ, ಆ ಮೆಕ್ಕೆಜೋಳಕ್ಕೆ ರೈತರು ಕೊಟ್ಟಿರ್ತಕ್ಕಂಥ ಸೀಡ್ಸ್ ಓನರ್, ಆ ಓನರ್ ತಪ್ಪು ಮಾಡಿಲ್ಲ. ಇಲ್ಲಿ ಅವ್ರ ಜೊತೆಲಿರ್ತಕ್ಕಂಥ ಗುಮಸ್ತ, ಅವ್ರ ಸ್ನೇಹಿತರು, ಆ ಬ್ಯಾಂಕ್ ಮ್ಯಾನೇಜರು, ಇವರು ಮೋಸ ಮಾಡಿರ್ತಕ್ಕಂಥದ್ದು. ಅವ್ರು ಮೋಸ ಯಾರ್ಯಾರು ಮಾಡಿದ್ದಾರೆ ಅವ್ರದ್ದು ಎಲ್ಲರದ್ದು ಹೆಸರು, ಫೋನ್ ನಂಬರು, ಅಡ್ರೆಸ್ ಕೊಟ್ಟರು ಸಮೇತನು ಅವ್ರನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ ಸ್ವಾಮಿ. ಇಲ್ಲಿ ಒಬ್ಬರಿಗೆ ಅನ್ಯಾಯ ಆಗ್ತಾ ಇದೆ, ಅಲ್ಲಿ ಮಿಂಡು ಮೆರಿತಾ ಇದ್ದಾರೆ. ಅಂತ ವ್ಯಕ್ತಿಗಳನ್ನ ಹಿಡೀರಿ ಅಂತ ಹೇಳಿದ್ರೆ ಅಂತ ಕೇಸ್ಗಳು ರಿಪೋರ್ಟ್ ಆಗ್ತಾರೆ. ಇವ್ರಿಗೆಲ್ಲ ಮಾನ ಮರ್ಯಾದೆ ನಾಚಿಕೆ ಇದೆ ಏನ್ರಿ? ಇಷ್ಟಕ್ಕೊಂದು ಡೀಟೇಲ್ ಕೊಟ್ಟರು ಸಮೇತನು ಅವ್ರ ಮೇಲೆ ಕೇಸ್ ಮಾಡಿಲ್ಲ. ಕೇಸ್ ಆಗಿದ್ರು ಸಮೇತನು ಯಾರು ಜೈಲ್ಗೆ ಹೋಗಿಲ್ಲ. ಕೋಟಿಗಟ್ಟಲೆ ಹಗರಣ, ಅವರು ಕೋಟಿಗಟ್ಟಲೆ ಇದ್ದಾರೆ. ಆದ್ರೆ ಈ ಹಗರಣ ಯಾಕೆ ಬಂದ್ಬಿಟ್ಟು ಬಗೆಹರಿಸ್ಕೋಬೇಕು ತಾನೆ? ಹಿಂದೆ ನಿಶಾಂತ್ ಸಾಹೇಬ್ ಇದ್ದಾಗ 2,60,00,000 ಹೆಂಗ್ ಕೊಟ್ರು? ಇನ್ನು ಉಳಿದಿರ್ತಕ್ಕಂಥ ಹಣವನ್ನು ಕೊಡ್ತೇವೆ ಅಂತ ಸಮಯ ತಗೊಂಡಿರ್ತಾರೆ. ಅಷ್ಟರೊಳಗೆ ನಿಶಾಂತ್ ಸಾಹೇಬ್ ಹೋಗ್ಬಿಡ್ತೇವೆ. ಇವರು ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಮತ್ತೆ ನಾನು ನಿನಗೆ ಕೊಡಲ್ಲ, ಏನ್ ಮಾಡ್ಕೊಂತೆ ಮಾಡ್ಕೋ. ಪಾಪ ಈ ವ್ಯಕ್ತಿಗೆ ಸಪೋರ್ಟ್ ಕೊಡೋದು ಯಾರು ಸ್ವಾಮಿ? ಸತ್ಯ ಇರೋ ಕಡೆಗೆ ವ್ಯಕ್ತಿಗಳ ಸಂಖ್ಯೆ ಕಡಿಮೆ ಇರುತ್ತೆ, ಆದರೆ ಆ ಸತ್ಯಕ್ಕೆ ತೂಕವಿರುತ್ತೆ. ಇಲ್ಲಿ ನಾನು ನಿಮಗೆ ಹೇಳಕೊಟ್ಟಿರೋದು ಏನು ಅಂತ ಹೇಳಿದ್ರೆ, ಕೋರ್ಟಿನ CID ಆಯ್ತಾ, ಇಲ್ಲಿ ಯಾರ್ಯಾರು ಅಕೌಂಟಿಗೆ ದುಡ್ಡು ಹೋಗಿದ್ದಾವೆ ಅಂತ ಆಯ್ತು. ಈಗ ನೆಕ್ಸ್ಟು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ನೊಂದಿರುವ ಜನರು ಯಾರ್ಯಾರು ದುಡ್ಡು ಅಂದ್ರೆ 170ಕ್ಕಿಂತ ಹೆಚ್ಚು ರೈತರ ಹಣ ಈ ವ್ಯಕ್ತಿ ಕೊಡಬೇಕು. 100%. ಅದಕ್ಕಿಂತಲೂ ಜಾಸ್ತಿ ಹಣ ಲೂಟಿ ಆಗಿರೋದು. ಸುಮಾರು 5 ಎಕರೆ ಹೊಲ ಮಾಡಿಬಿಟ್ಟು ರೈತರಿಗೆ ಸಾಲ ತೀರಿಸಿದ್ರಿ, ಇನ್ನೂ ಸಾಲ ತೀರ್ತಾ ಇಲ್ಲ. ಇವ್ರು ಮಾಡಿರೋ ಹಲ್ಕಟ್ ಕೆಲಸಕ್ಕೆ ಇದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನು ಬಿಗಿ ಮಾಡಿ ಅವ್ರಿಗೆ ಕೊಡಿಸ್ಬಿಟ್ಟಿದ್ರೆ ಇವತ್ತು ಆ ವ್ಯಕ್ತಿ
ದಯಾಮರಣ ಕೇಳೋಂಥ ಸಿಚುವೇಶನ್ಗೆ ಹೋಗ್ತಿರ್ಲಿಲ್ಲ. ಇವತ್ತು ರಾಜ್ಯಪಾಲರಿಗೆಲ್ಲ ನೋಟಿಸ್ ಕಳಿಸೋದಕ್ಕೆ ರೆಡಿ ಮಾಡಿಕೊಂಡಿದ್ದಾರೆ. ಬಟ್ ಈ ಪೊಲೀಸ್ ವ್ಯವಸ್ಥೆ ಇರೋದೆ ಅದಕ್ಕೆ ಇಂಥವು ಮಾಡಲಿಲ್ಲ ಅಂತ ಹೇಳಿದ್ರೆ ಹೇಳ್ಕೊಂತಾರೆ ನಾವು ಫುಲ್ ಅಯ್ಯರು ಅಂತ. ಯಾವ ರಾಜಕಾರಣಿಗಳು ಅಡ್ಡಿ ಆಗ್ತಾ ಇದ್ದಾರೆ ಹೇಳಿದ್ಲಾಗೆ ನಾವಾದರೂ ಜನರಿಗೆ ತಿಳಿಸೋಣ. ಒಳ್ಳೆ ಕೆಲಸ ಮಾಡುವಂಥ ಅಧಿಕಾರಿಗಳನ್ನು ಜಾಸ್ತಿ ಏನಾದರೂ ಅಧಿಕಾರಿಗಳು ಜಾಸ್ತಿ ಮಾತಾಡಿದರೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳ್ತೀವಿ. CM ಭೋಗೇಶ್ವರಯ್ಯ, ಅಕ್ಬರ್ ಆಲಿಯಾ, GM ಯಶೋಧ, ಶಿವಲಿಂಗಯ್ಯ ಎಂ, ನಾಗಭೂಷಣ್ ಶರ್ಮಾ, ಕುಮಾರ್ ಕೆ, ಶಿವಲಿಂಗಯ್ಯ, ದಾವಣಗೆರೆ ಜಿಲ್ಲೆ. ವಿಷಯ 2020-21ನೇ ಸಾಲಿನಲ್ಲಿ ಪ್ರಕರಣ 8 FIR ದಾಖಲಾಗಿದ್ದು ಆ ಪ್ರಕರಣದಲ್ಲಿ 3 ಪ್ರಕರಣಗಳು ಬಿ ರಿಪೋರ್ಟ್ ಆಗಿರುತ್ತವೆ. 1ನೇ ಪ್ರಕರಣ ಚಾರ್ಜ್ ಶೀಟ್ ಆಗಿರುತ್ತದೆ. 2ನೇ ಕೇಸ್ ತನಿಖೆ ಮಾಡದೇ ಇರುವುದರಿಂದ ಸ್ಟೇ ತಂದಿರುತ್ತಾರೆ. ಉಳಿದ 1 ಪ್ರಕರಣ ಎಂಟರ್ ಕಾಪಿ ಬೆಂಗಳೂರು CIDಗೆ ಆರ್ಡರ್ ಆಗಿದ್ದರೂ CIDಗಳು ತನಿಖೆ ಕೊಡದೆ ದಾವಣಗೆರೆ CN ಪೊಲೀಸ್ ಠಾಣೆಯಲ್ಲಿ ತನಿಖೆ ಮಾಡದೆ ಆರೋಪಿಗಳು ಈ ಕೇಸ್ ಮೇಲೆ ಸ್ಟೇ ತರಲು ಹೋಗಿರುತ್ತಾರೆ. ದಾವಣಗೆರೆ ಸನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ 77/2022 ಇದು ಯಾವುದೇ ತನಿಖೆಗೆ ಮಾಡದೆ ಹಾಗೆ ಇರುತ್ತದೆ. ಇಷ್ಟು ಪ್ರಕರಣಗಳು ಟಿವಿ ಮಾಧ್ಯಮಗಳಲ್ಲಿ ಪ್ರಸಾರವಾಗಿರುತ್ತದೆ. ಇಷ್ಟೆಲ್ಲವಾದರೂ ಯಾವುದೇ ನ್ಯಾಯ ಸಿಕ್ಕಿರುವುದಿಲ್ಲ. ಪೊಲೀಸ್ ಇಲಾಖೆ ನ್ಯಾಯ ಒದಗಿಸಿಕೊಟ್ಟಿಲ್ಲ. ಈ ವ್ಯಕ್ತಿ ಇಂದು ಅಥವಾ ನಾಳೆ ವಿಷ ಕುಡಿದು ಸಾಯ್ತವರು ಇಡೀ ಕುಟುಂಬ ಸಾಯುತ್ತೆ. ಈ ಮೊನ್ನೆ ಒಬ್ಬ ಯಾವುದದು ಸರಸ್ವತಿ ಬಡಾವಣೆಯಲ್ಲಿ ಆನ್ಲೈನ್ ಗೇಮ್ ಮಾಡಿ ಸತ್ತಲ್ಲ, ಆ ರೀತಿ ಈ ವ್ಯಕ್ತಿಯೂ ಸಾಯ್ತಾನೆ. ಮತ್ತೆ ಹಿಂಗೆ ಸಾಯ್ತಾ ಹೋದ್ರೆ ಮತ್ತೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಪೊಲೀಸ್ ಇಲಾಖೆ ಇರೋದು. ನೀವೆಲ್ಲ ಯಾರ್ಯಾರೋ ಪುಂಡ ಪೋಖರಿಗಳ ಮಾತುಗಳು ಕೇಳಿ ಈ ಕೇಸನ್ನು ಯಾಕೆ ನಿಲ್ಸಿದ್ದೀರಾ ಅದನ್ನ ಹೇಳಿ. ಈ ಕೇಸನ್ನ ಇಲ್ಲಿಗೆ ಯಾಕೆ ನಿಲ್ಸಿದ್ದೀರಾ? ಇದೇ ಪುತ್ರ ಏನಾದ್ರೂ ಇದೆಯಾ? CID ಅವರಿಗೆ ಕಳಿಸ್ರಿ ಅಂತ ಹೇಳಿದ್ಮೇಲೆ CID ಅವರಿಗೆ ಕಳಿಸ್ಬೇಕಾಗಿತ್ತು. CID ಅವರಿಗೆ ಯಾಕೆ ಕಳಿಸಿಲ್ಲ? ಅಲ್ಲ ಆಯ್ತು. ಆಮೇಲೆ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು ಇದು ಯಾರ್ಯಾರು ನೊಂದಿದ್ದಾರೆ ಅವ್ರದ್ದು. ನೆಕ್ಸ್ಟ್ ನೋಡಿ, ಈ ಕೇಸ್ಗಳು ನೋಡ್ಬಿಟ್ರೆ ನಿಜವಾಗ್ಲೂ ರೀ ಯಾರು ಇರ್ತಾರೆ ಹೇಳಿ? ಇಷ್ಟಕ್ಕ ಕೇಸ್ ಹಾಕಿಸ್ಕೊಂಡು ಒಬ್ಬ ಮನುಷ್ಯ ಏನಾದರೂ ಜೀವಂತ ಬದುಕಿರ್ಲಿಕ್ಕೆ ಸಾಧ್ಯ ಇದೆಯಾ? ಸತ್ಯ ಕೇಳೋಕೆ ಹೋದ್ರ ಮೇಲೆ FIR, ಇವ್ರ ಮೇಲೆ ಕೇಸ್ ಮಾಡ್ತಾರೆ ಅಂತ ಎದುರಿಸ್ತಾರಂತೆ ಪೊಲೀಸ್ನವರು. ನಿಜವಾಗ್ಲೂ ಪ್ರಾಮಾಣಿಕತೆ ಇರ್ತಕ್ಕಂಥ ಪೊಲೀಸರು ಯಾರು ಸಹ ಈ ತರ ಮಾಡಲ್ಲ. ಫೋನ್ ಪೇ ಮಾಡಿಸ್ಕೊಂಡಿದ್ದಾರಲ್ರಿ ಇವ್ರ ಹತ್ರಕ್ಕೆ. ಒಂದು FIR ಮಾಡಿಸ್ಲಿಕ್ಕೆ ಫೋನ್ ಪೇ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಮ್ ಯೋಗ್ಯತೆಗೆ ಶಿವ ನೋಡಿ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಸೇವೆ ಮಾಡುವಂತ ಜನನಾಯಕರೆಲ್ಲ ಫೋನ್ ಮಾಡಿ ಹೇಳಿರ್ತಕ್ಕಂಥ ವಿಚಾರಗಳು ಬೆಳಕಿಗೆ ಬಂದಿದ್ದಾವೆ. ಆದರೂ ಸಮೇತ ನಾನಿನ್ನೂ ಈ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಅಂದರೆ ಕನ್ನಡ ಪತ್ರಿಕೆ, ದಿನಪತ್ರಿಕೆ, ವಾರಪತ್ರಿಕೆಗಳಲ್ಲಿ ಸಹ ಈ ರೀತಿಯ ನ್ಯೂಸ್ ಆಗಿದೆ. ನಾನು ಎಷ್ಟು ಇದನ್ನು ಮಾಡ್ಕೋಬಾರ್ದು ಅಂತ ಹೋಗ್ತೀನಿ. ಆದ್ರೆ ಏನು ಮಾಡ್ತೀರಾ, ನನಗೆ ಮಾತಾಡಿಸ್ತಾರೆ, ನನ್ನನ್ನು ಸಿಟ್ಟಿಗೆ ಎಬ್ಬರಿಸ್ತಾರೆ. ಏನು ಮಾಡಲಿ, ಎಲ್ಲೆಲ್ಲಿ ಏನೇನಾಗಿದೆ ಅದನ್ನೆಲ್ಲ ಡೀಟೇಲನ್ನು ನಾನು ನಿಮಗೆ ಈಗ ಕೊಡ್ತಾ ಹೋಗ್ತೀನಿ. ಯಾರು ಮೋಸ ಮಾಡಿದರೆ ಅವ್ರ ಹೆಸರುಗಳು ಕೊಡ್ತಾ ಹೋಗೋಣವಾ, ಅಥವಾ ಯಾರು ನೊಂದಿರ್ತಕ್ಕಂಥ ವ್ಯಕ್ತಿಗಳದ ಈಗಾಗಲೇ ಕೊಟ್ಬಿಟ್ಟೆ ನಾನು. ಈಗ ನಾನು ರೈತರು, ಯಾರ್ಯಾರ ರೈತರಿಗೆ ಎಷ್ಟೆಷ್ಟು ಕೊಡಬೇಕು ಅಂದರೆ, ಇದು ವ್ಯಕ್ತಿ ಮೋಸ ಮಾಡ್ಬೇಕಂತ ಮಾಡಿಲ್ರಿ, ಜೊತೆಗಿರ್ತಕ್ಕಂಥವ್ರು ಈ ವ್ಯಕ್ತಿಯ ಹೆಸರು ಕೆಡಿಸ್ಬೇಕು ಅಂತ ಮಾಡಿದ್ದಾರೆ. ಈ ವ್ಯಕ್ತಿ ನಿರ್ನಾಮ ಆಗೋಗ್ಬಿಡ್ತಾರೆ ನೀವೆಲ್ಲರ ಈ ಟೈಮ್ನಲ್ಲಿ ಕೈ ಬಿಟ್ಬಿಟ್ರೆ. ನಿಜವಾಗಿಯೂ ರೀ ಆ ವ್ಯಕ್ತಿ ನಾಚಿಕೆ ಆಗ್ಬೇಕಪ್ಪ. ಯಾರಿಗೆ ಏನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಈಗ ನಾನು ನಿಮಗೆ ಹೇಳಕ್ ಹೊರಟಿರೋ ವಿಚಾರ, ದುಡ್ಡು ಯಾರ್ಯಾರು ತಿಂದಿದ್ದಾರೆ, ಆ ದುಡ್ಡು ಭಾಳ ಜನ ಮಾಡಿಲ್ಲದು, ಭಾಳ ಜನ ದುಡ್ಡು ತಿಂದಿಲ್ಲ.
ಕಡಿಮೆ ಜನ ತಿಂದಿರೋದು. 5ರಿಂದ 6 ಜನ ಸತ್ತಿರೋರ ಅಕೌಂಟಿಗೆ ದುಡ್ಡು ಹಾಕಿದ್ದಾರೆ ಅಂತ ಹೇಳಿದರೆ ಬ್ಯಾಂಕ್ ಮ್ಯಾನೇಜರ್ ಏನು ಹೊಟ್ಟೆಗೆ ಬೇರೆ ಏನಾದ್ರು ತಿಂತಾನ? ಅದಕ್ಕೆ ನಾನಿಲ್ಲಿ ನಿಮ್ಗೆ ಇನ್ನೊಂದು ಕೊಡ್ತೀನಿ, ಒಂದೇ ನಿಮಿಷ ಒಂದು ಕ್ಲಿಯರಿಟಿ ಕೊಟ್ಬಿಡ್ತೀನಿ. ಮಹೇಶ್ವರಯ್ಯ, ವಾಗೀಶ್, ಚಂದ್ರು, ಶಿವಕುಮಾರ್, ಇವು ಬ್ಯಾಂಕು ಉದ್ಯೋಗಿ. ಇವನು ಶಿವಕುಮಾರ್. ಕೆನರಾ ಬ್ಯಾಂಕ್ ಮ್ಯಾನೇಜರ್ ಭಾಸ್ಕರ, PB ರೋಡ್ ಹರಿಹರ, ದಾವಣಗೆರೆ ಹರಿಹರ PB ರೋಡಲ್ಲಿ ಇರ್ತಕ್ಕಂಥ ಕೆನರಾ ಬ್ಯಾಂಕಲ್ಲಾಗಿರ್ತಕ್ಕಂಥ ಹಗರಣ. ಕೆನರಾ ಬ್ಯಾಂಕಲ್ಲಾಗಿರ್ತಕ್ಕಂಥ ಹಗರಣ 2019-20 ಇಸ್ವಿಯಲ್ಲಿ ಆಗಿರ್ತಕ್ಕಂಥ ಹಗರಣ ಇದು. ಅಲ್ಲಿಂದ ಇಲ್ಲಿಯವರೆಗೂ ಎಷ್ಟು ತನಿಖೆ ನಡೆಯದೆ ಅಂದ್ರೆ ನಮ್ಮ ವಿಶಾಂತ್ ಸಾಹೇಬ್ರ ಬಗ್ಗೆ ನಾನು ಹೇಳಲೇಬೇಕು ಬಿಡಿ. ವಿಶಾಂತ್ ಸಾಹೇಬ್ರ ಬಗ್ಗೆ ಯಾಕಂತ ಹೇಳಿದ್ರೆ ಅವರು ಆ ವ್ಯಕ್ತಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. 1 ರೂಪಾಯಿ ಇಸ್ಕೊಂಡಿಲ್ಲ ರೀ. ಈ ವ್ಯಕ್ತಿ ಹತ್ರ 1 ರೂಪಾಯಿ ಇಸ್ಕೊಂಡಿಲ್ಲ. ಯಾವುದೇ ವ್ಯಕ್ತಿಗೆ ಇಷ್ಟು ಬೇಕು ಪರ್ಸೆಂಟೇಜ್ ಅಂತ ಮಾತಾಡೋಂಥ ಕಾಲ ಬಂದ್ಬಿಡ್ತು. ಅಂಥದ್ರಾಗ 1 ರೂಪಾಯಿ ಇಸ್ಕೊಂಡಿದ್ದಂಗೆ ಈ ವಿಶಾಂತ್ ಸಾಹೇಬ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಗ್ರೇಟ್. ಕಾಣಿಸ್ತಾ ಇದೆಯಲ್ಲ, ಖರೀದಿ ಮೋಸ 2,28,00,000 ವಶ. ಅದೇ ವಿಶಾಂತ್ ಸಾಹೇಬ್ರು ಕಾಣಿಸ್ತಾ ಇದೆಯಲ್ಲ. ವಿಜಯ ಕರ್ನಾಟಕ, ನಮ್ಮ ದಾವಣಗೆರೆ ಬಂದಿರತಕ್ಕಂಥ ಒಂದು ಮೆಕ್ಕೆಜೋಳ ಖರೀದಿಸಿ ಹಣ ನೀಡದೆ 96 ರೈತರು, 29 ವರ್ತಕರಿಗೆ ಮೋಸ, 6 ವಂಚಕರಿಂದ ಪೊಲೀಸ್ ತಂಡ ನಗದು ರಿಕವರಿ. ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಕೇಸ್ ನಡೆಸ್ಕೊಂಬರ್ಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿ ಎಷ್ಟು ಶ್ರಮ ಪಟ್ಟಿರ್ಬೋದು. 23/8/2021 ಬಂದಿರತಕ್ಕಂಥ ನ್ಯೂಸ್ ಇದು. 2021 ದುಡ್ಡನ್ನ ವಾಪಸ್ ಕೊಡ್ತೀವಿ, ರಿಕವರಿ ಮಾಡಿ ಕೊಡ್ತೀವಿ ಅಂತ ಹೇಳ್ಕೊಂಡಿರ್ತಕ್ಕಂಥ ಪೊಲೀಸ್ ಇಲಾಖೆ ಆ ಸಮಯದಲ್ಲಿ ಅವರು 2,68,00,000 ಕೊಡಿಸಿದ್ದಾಯ್ತು. ಅಲ್ಲಿಂದ ಅವರು ಟ್ರಾನ್ಸ್ಫರ್ ಆಗ್ತಾರೆ. ಅದಾದ ಮೇಲೆ ಬಂದಂತ SP ಅವರಾಯ್ತು, IG ಅವರಾಯ್ತು, ಈ ಕೇಸ್ ನೋಡ್ಲೇ ಇಲ್ಲ. ಈ ವ್ಯಕ್ತಿ ಬರೀ ಸ್ಟೇಷನ್ನು, ಪೊಲೀಸು, ಕೋರ್ಟು, ಕಚೇರಿಯಲ್ಲೇ ಜೀವನ ಕಳೆದೋಗಿದೆ. ಇನ್ನು ಏನ್ ಮಾಡ್ಬೇಕು ಈ ವ್ಯಕ್ತಿ? ಏನ್ ಮಾಡ್ಬೇಕು? ಈ ವ್ಯಕ್ತಿಗೆ ನ್ಯಾಯ ಸಿಗ್ಬೇಕು. ಆ ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ರೆ ನಮ್ಮಂತ ಸೋಷಿಯಲ್ ಮೀಡಿಯಾದವರು ಧ್ವನಿ ಎತ್ತಬೇಕು. ದಾಖಲೆಗಳು ಬೇಕಾದ್ರೆ ನಾನು ಖಂಡಿತ ಕೊಡ್ತೀನಿ. ನಿಮಗೆ ಏನು ದಾಖಲೆ ಬೇಕೋ ಎಲ್ಲ ದಾಖಲೆಗಳನ್ನು ಕೊಡ್ತೀನಿ. ಆದಷ್ಟು ಬೇಗ ಸಂಬಂಧಪಟ್ಟಂಥ ಇಲಾಖೆ, ಯಾಕಂದ್ರೆ ನಾನೀಗ ಪೂರ್ತಿ ಹೇಳ್ಕೊಂತ ಹೋದರೆ ಬರೀ ಅದೇ ಆಗಿಬಿಡುತ್ತೆ. ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಹೇಳಿದ್ದೀನಿ. ನಮ್ಮ ಮಾನ್ಯ ಕರ್ನಾಟಕ ರಾಜ್ಯ ಪೊಲೀಸ್ ಪ್ರಧಾನ ಕಚೇರಿಗೂ ಸಹ ಒಂದು ಲೆಟ್ರ್ ಹಾಕಿದ್ದೀನಿ. 24 ಜೂನ್ 2025 2020-21 ಸಾಲಿನಲ್ಲಿ ACL ನನಗೆ ಬರಬೇಕಾದ 5,75,12,12,938 ರೂಗಳಲ್ಲಿ ಜಮಾ ಮಾಡಿರುವ 2,68,00,000 ರೂಗಳನ್ನು ಉಳಿದ ಬಾಕಿ ರೈತರ ಹಣ 3,70,00,000 ರೂಗಳನ್ನು 7 ಲಕ್ಷ ರೂಗಳನ್ನು ಕೊಡಲು 4 ರಿಂದ 5 ವರ್ಷವಾದರೂ ಆರೋಪಿಗಳ ಮೇಲೆ 8 ಪೊಲೀಸ್ ಠಾಣೆಯಲ್ಲಿ FIR ಆಗಿರುತ್ತದೆ. ಆದರೂ ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡಿಲ್ಲ. ನೋಡಿ, ದಾವಣಗೆರೆ ಜಿಲ್ಲಾ ವರಿಷ್ಠಾಧಿಕಾರಿಗಳು SP ಮೇಡಮ್ ಅವರೇ, ಆದಷ್ಟು ಬೇಗ ಎಲ್ಲ ದಾಖಲೆಗಳನ್ನು ಈಗಾಗಲೇ ಮುಗಿಸಿದ್ದೀವಿ. ದಯವಿಟ್ಟು ಕರ್ನಾಟಕ ಲೋಕಾಯುಕ್ತ ಉಪ ಆಯುಕ್ತರ ಮುಂದೆ ಬರೀ ಈ ದಾಖಲೆಗಳಿಗೆ ಹೆಚ್ಚು ಕಮ್ಮಿ 3 ರಿಂದ 4 ಲಕ್ಷ ರೂಪಾಯಿ ಖರ್ಚು ಮಾಡಬೇಕು. ಈ ದಾಖಲೆಗಳಿಗೆ ಸುಮಾರು ಈ ಟೇಬಲ್ ಅಷ್ಟು ತುಂಬುತ್ತೆ. ಅಷ್ಟು ದಾಖಲೆಗಳು ನನ್ನ ಕಡೆ ಕೊಟ್ಟಿದ್ದಾರೆ. ಉಳಿಸಿದ್ರೆ ಉಳಿಸ್ರಿ, ಇಲ್ಲಾಂದ್ರೆ ನಾನು ಆರಾಮಾಗಿ ಹೋಗಿ ಏನಾರ ಮಾಡ್ಕೊಂಡು ಸತ್ಬಿಡ್ತೀನಿ ಅಂತಂದು ಯಾವುದೋ ಒಂದು ಪ್ರದೇಶದಲ್ಲಿ ಹೋಗಿ ಕುತ್ಕೊಂಡಿದ್ದಾರೆ. ಇಲ್ಲ, ಈಗ ಅಲ್ಲಿ ದಾವಣಗೆರೆ SP ಕಚೇರಿಯಲ್ಲೇ ಹೋಗಿದ್ದಾರೆ. ಯಾಕಂದ್ರೆ ಈ ಶಾಸಕಾಂಗ ಕಾರ್ಯಾಂಗ ಕೈ ಬಿಟ್ರು ನ್ಯಾಯಾಂಗ ಕೈ ಬಿಡಲ್ಲ ಅನ್ನೋ ಕಾನ್ಫಿಡೆಂಟ್ ನಮ್ಮ ಮೀಡಿಯಾದವರಿಗೆ.
ಆ ನ್ಯಾಯಕ್ಕೋಸ್ಕರ ನಮ್ಮ ಹೋರಾಟ ಸದಾ ಅಂತ ವ್ಯಕ್ತಿಗಳ ಪರ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಇದೇ ವಿಚಾರದ ಬಗ್ಗೆ ನಿಮಗೆ ತಿಳಿಸುವಂತ ಪ್ರಯತ್ನ. ನಮಸ್ಕಾರ.